ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಪ್ರೀತಾ ವಾಗ್ಮಿ ವ್ಲಾಗ್ಸ್. ಇವತ್ತಿನ ನಮ್ಮ ರೆಸಿಪಿ ಬಂದು ಗೀ ರೈಸ್ ಆ್ಯಂಡ್ ಮಟನ್ ಚಾಪ್ಸ್. ಇಟ್ಸ್ ವೆರಿ ಗುಡ್ ಕಾಂಬಿನೇಷನ್, ತುಂಬ ಯಮ್ಮಿಯಾಗಿ. ಈ ಥರ ರೆಸಿಪಿ ನೀವು ಟ್ರೈ ಮಾಡಿರೋಕ್ಕೆ ಇಲ್ಲ. ಬನ್ನಿ ಸಿಂಪಲ್ಲಾಗಿ ಹೇಗೆ ನಾವು ಗೀ ರೈಸ್ನ ಫಸ್ಟು ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಜಾರ್ನ ತೊಗೊಳ್ತಾ ಇದ್ದೀನಿ. ಆ ಜಾರ್ಗೆ ನನಗೆ 2ರಿಂದ 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಅದಕ್ಕೆ ನಾನು ಫ್ರೆಶ್ ಆಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 2ರಿಂದ 3 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಮನೆಯಲ್ಲೇ ಅದನ್ನೇ ಹಾಕ್ಬೋದು, ಬಟ್ ಈ ಥರ ಮಾಡಿಕೊಂಡ್ರೆ ರುಚಿ ಜಾಸ್ತಿ. ಇದಕ್ಕೆ ನಾನು 1/4 ಇಂಚು ಆಗೋಷ್ಟು ಶುಂಠಿನ ತೊಗೊಂಡಿದ್ದೀನಿ. ಸೊ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು, ಶುಂಠಿ ಪ್ರಮಾಣ ಸ್ವಲ್ಪ ಕಡಿಮೆ ಇರಬೇಕು. ಸೊ ನಾನು ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಶ್ಶಾಗಿ ಹೀಗೆ ರೆಡಿ ಮಾಡಿಕೊಂಡ್ರೆ ರುಚಿ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಫ್ರೆಶ್ಶಾಗೆ ಮಾಡ್ಕೊಳ್ತಾ ಇದ್ದೀನಿ. ಅಂಗಡಿಯಿಂದ ತಂದಿರೋದನ್ನ ನಾನು ಉಪಯೋಗಿಸ್ತಿಲ್ಲ. ನಾನಿಲ್ಲಿ ಒಗ್ಗರಣೆಗೆ ಇಲ್ಲಿ 1 ದಪ್ಪ ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಇದು ಮಸಾಲೆಗೆ ಎಲ್ಲ ಪಲಾವ್ ಮಸಾಲೆಗಳನ್ನ ತೊಗೊಂಡಿದ್ದೀನಿ. ಹೋಲ್ ಗರಂ ಮಸಾಲ. ಸೊ ಪಲಾವ್ಗೆ ಏನೇನು ಹಾಕ್ತೀರಾ ಅದನ್ನೆಲ್ಲ ನೀವು ಹಾಕ್ಕೋಬೋದು. ಮೊದಲಿಗೆ ನಾನು ದಪ್ಪ ತಳದ ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗಲೇ ನಾನು ತುಪ್ಪನ ಹಾಕ್ಕೊಳ್ತಾ ಇಲ್ಲ, ಗೀ ರೈಸ್ ಅಂದರೆ ಘೀ ಇರಬೇಕು. ಸೊ ನಾನು ಇಲ್ಲಿ ಫಸ್ಟ್ ಈರುಳ್ಳಿನೆಲ್ಲ ಫ್ರೈ ಮಾಡಿ ತೆಗೆದಿಡೋಕ್ಕೆ 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಪಾವು ಆಗುವಷ್ಟು ನಾನು ಗೀ ರೈಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಾನಿಲ್ಲಿ ಫಸ್ಟು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ದಪ್ಪ ಈರುಳ್ಳಿನ ತೊಗೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನಾನು ಗೋಲ್ಡನ್ ಬ್ರೌನ್ ಆಗೋ ತನಕ ನಾನು ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ. ಸೊ ನೋಡಿ, ನೀಟಾಗಿ ಅದು ಉದ್ದುದಕ್ಕೆ ಇರಬೇಕು. ಆಗ ನಾವು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ರೆ, ನಾವು ತಿನ್ನಾಗಿ ಸ್ಲೈಸ್ ಮಾಡ್ಕೊಂಡಿದ್ರೆ ನಮಗೆ ಬೇಗ ಗೋಲ್ಡನ್ ಬ್ರೌನ್ ಆಗುತ್ತೆ. ಇದು ಫುಲ್ ಕ್ರಿಸ್ಪಿ ಗೋಲ್ಡನ್ ಬ್ರೌನ್ ಏನು ಬೇಡ, ಲೈಟಾಗಿ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಮಾಡ್ಕೋಬೇಕು ಅಂದರೆ ಡೈರೆಕ್ಟಾಗಿ ನೀವು ಕುಕ್ಕರಲ್ಲೂ ಮಾಡ್ಕೋಬೋದು. ನಾನಿಲ್ಲಿ ಓಪನ್ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಚೆನ್ನಾಗಿ ಅದು ಫ್ರೈ ಆಗ್ತಿದೆ. ಈಗ ಚೆನ್ನಾಗಿ ಫ್ರೈ ಆದಂಥ ಈರುಳ್ಳಿನೆಲ್ಲ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಕ್ರಿಸ್ಪಿ ಗೋಲ್ಡನ್ ಬ್ರೌನ್ ಮಾಡ್ಕೊಂಡಿಲ್ಲ, ಇದು ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಕ್ರಿಸ್ಪಿ ಆಗಿಲ್ಲ, ಸಾಫ್ಟಾಗೇ ಇತ್ತು ಇದು. ಸೊ ಇದನ್ನೆಲ್ಲ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಲಾಸ್ಟಲ್ಲಿ ಗಾರ್ನಿಷಿಂಗ್ಗೆ ಯೂಸ್ ಮಾಡೋದ್ರಿಂದ ಇದನ್ನು ಡೈರೆಕ್ಟ್ ಒಗ್ಗರಣೆಯಲ್ಲಿ ನಾನು ಇದನ್ನು ಬೇಯಿಸಲ್ಲ. ಇದನ್ನೆಲ್ಲ ನಾನು ನೀಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಈಗ ಇದೇ ಎಣ್ಣೆಗೆ ನಾನು 1 ಹಿಡಿ ಆಗುವಷ್ಟು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಮನೆ ತುಪ್ಪ, ನೀವು ಆಚೆಯಿಂದ ತರೋದಾದರೆ ಅದನ್ನೇ ಯೂಸ್ ಮಾಡ್ಬೋದು. ಗೀ ರೈಸ್ಗೆ ತುಪ್ಪ ಮುಂದೆ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಸೊ ನಾನಿಲ್ಲಿ 2 ಅರ್ಧ ಹಾಕ್ಕೊಂಡಿದ್ದೀನಿ. ಫಸ್ಟೇ ತುಪ್ಪದಲ್ಲೇ ನೀವು ಈರುಳ್ಳಿನ ಬಾಯ್ಲ್ ಮಾಡಿಕೊಂಡ್ರೆ ಅದು ಸೀದೋಗ್ಬಿಡುತ್ತೆ ತುಪ್ಪ. ಅದಕ್ಕೆ ನಾನು ಗೋಡಂಬಿನ ತುಪ್ಪದಲ್ಲಿ ಹುರಿದಿಟ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಕ್ರಿಸ್ಪ್ ಆಗೋ ತನಕ ನಾನು ಇದನ್ನು ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆಗೇ. ನೀವು ಇಲ್ಲಿ ಬೇಕಾದರೆ ದ್ರಾಕ್ಷಿ ಕೂಡ ಹಾಕ್ಕೋಬೋದು. ದ್ರಾಕ್ಷಿ ಇಷ್ಟ ಆಗಲ್ಲ ಸ್ವೀಟಾಗಿರೋದು ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಸೊ ಇಲ್ಲಿ ಗೀ ರೈಸ್ ನಮಗೆ ಖಾರ ಇರಲ್ಲ, ಸೊ ಲೈಟಾಗಿ ಖಾರ ಇರೋದ್ರಿಂದ ನಾನು 3 ಮೆಣಸಿನ್ಕಾಯಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ನಮ್ಗೆ ಖಾರ ಬೇಕು ಅಂದರೆ ನೀವು ಖಾರನ ಜಾಸ್ತಿ ಮಾಡ್ಕೋಬೋದು. ಈಗ ಹೋಲ್ ಗರಂ ಮಸಾಲ ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಈ ಎಣ್ಣೆ ತುಪ್ಪದ ಮಿಕ್ಸ್ಚರ್ಗೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಪಲಾವ್ಗೆ ಏನೇನು ಯೂಸ್ ಮಾಡ್ತೀವಿ ಅದನ್ನೆಲ್ಲ ಯೂಸ್ ಮಾಡಬೇಕು. ಆವಾಗಲೇ ನಾವು ಆ ಅನ್ನ ತುಂಬ ಫ್ಲೇವರ್ಫುಲ್ಲಾಗಿ ಬಂದಿರುತ್ತೆ. ಸೊ ಈಗ ನಾನು ರುಬ್ಬಿಟ್ಕೊಂಡಿರೋ ಫ್ರೆಶ್ಶಾಗಿ ರುಬ್ಬಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 3 ಸ್ಪೂನ್ ಆಗುವಷ್ಟು ನಾನು ರುಬ್ಬಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆಗೋಸ್ಕರನೇ. ಸೊ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗಲೇ ನಿಮಗೆ ಘಮ ಬರೋಕ್ಕೆ ಶುರುವಾಗುತ್ತೆ. ಸೊ ಈ ಮಸಾಲೆಗಳದ್ದು ಘಮ ಚೆನ್ನಾಗಿರುತ್ತೆ. ಈ ಮಸಾಲೆದು ಘಮ ಎಲ್ಲ ಅನ್ನಕ್ಕೆ ಇಳ್ಕೊಳ್ಳುತ್ತೆ. ಸೊ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ನಾವು ಈ ಥರ ಚೆನ್ನಾಗಿ ಹುರ್ಕೋಬೇಕು. ಸೀದೋಗೋ ಚಾನ್ಸಸ್ ಇರುತ್ತೆ. ಫ್ಲೇಮು ಮಧ್ಯದಲ್ಲಿ ಇರಲಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ ಜಾಸ್ತಿ ಆದರೆ ಇದೆಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ.
ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂಥ ಫ್ರೆಶ್ಶಾಗಿ ಕಟ್ ಮಾಡ್ಕೊಂಡಿರುವಂಥ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ನಿಮ್ಗೊಂದು ಒಳ್ಳೆ ಘಮ ಕೊಡುತ್ತೆ. ಕೊತ್ತಂಬರಿ ಸೊಪ್ಪನ್ನು ಒಂದೇ ಮುಷ್ಟಿ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲ ನಮ್ಮ ರೈಸು ತುಂಬ ಫ್ಲೇವರ್ಫುಲ್ಲಾಗಿ ಘಮನ ಕೊಡುವಂತೆ ಮಾಡುತ್ತೆ. ಇದನ್ನೆಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಇದಕ್ಕೆ ಬೇಕಾದರೆ ಕಾಯಿ ಹಾಲನ್ನು ಸ್ವಲ್ಪ ಹಾಕ್ಕೋಬೋದು, ಅದು ತುಂಬ ಚೆನ್ನಾಗಿ ರಿಚ್ಚಾಗಿ ಅನಿಸುತ್ತೆ. ಬಟ್ ಇದು ನಾವು ಮಟನ್ಗೋಸ್ಕರ ಮಾಡ್ತಿರೋದ್ರಿಂದ ತುಂಬ ಅದು ಮಟನ್ ಜೊತೆ ಮಾಡಿದಾಗ ತುಂಬ ಹೆವಿ ಫೀಲ್ ಆಗುತ್ತೆ. ಸೊ ನಾನು ಕಾಯಿ ಹಾಲನ್ನ ಹಾಕ್ತಾಯಿಲ್ಲ. ನೀವು ಹಾಗೆ ಈಗ ವೆಜ್ ತಡ್ಕ ಯಾವುದಾದ್ರೂ ಮಾಡಿದ್ರೆ ಅದಕ್ಕೆ ನೀವು ಕಾಯಿ ಹಾಲು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು ಈಗ ಜಾರ್ನೆಲ್ಲ ತೊಳ್ಕೊಂಡು ಮಿಕ್ಕಿದ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಲೋಟ ತೊಗೊಂಡಿರೋದ್ರಿಂದ 4 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಕುದಿಯೋಕೆ ಇಟ್ಕೊಳ್ತೀನಿ. ಸೊ ಅಳತೆಗೆ ತಕ್ಕಂತೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಖಂಡಿತ ಟ್ರೈ ಮಾಡಿ. ಇದಕ್ಕೆ ವೆಜ್ ನೀವು ದಾಲ್ ಫ್ರೈ ಮಾಡ್ಕೋಬೋದು, ಇಲ್ಲ ಎಲ್ಲ ತರಕಾರಿಗಳನ್ನ ಹಾಕಿ ಕರಿ ಜೊತೆನೂ ಈ ರೈಸ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಟನ್ಗೋಸ್ಕರ ಮಾಡ್ತಿರೋದ್ರಿಂದ ಸ್ವಲ್ಪ ಮಸಾಲೆನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಸೊ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಳೆದಿಟ್ಕೊಂಡಿರುವಂಥ 2 ಪಾವು ಸೋನಾ ಮಸೂರಿನ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ ಬಾಸ್ಮತಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸೋನಾ ಮಸೂರಿ ಉಪಯೋಗಿಸೋದ್ರಿಂದ ಸೋನಾ ಮಸೂರಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಅರ್ಧ ಸೋನಾ ಮಸೂರಿ ಅರ್ಧ ಬಾಸ್ಮತಿನೂ ಹಾಕ್ಕೋಬೋದು. ನೀರು ತುಂಬ ಚೆನ್ನಾಗಿ ಕುದಿಬೇಕು. ನಾನಿಲ್ಲಿ ಓಪನ್ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ನೀರು ಚೆನ್ನಾಗಿ ಕುದ್ದಿರಬೇಕು. ನೀವು ಕುಕ್ಕರ್ಗೆ ಹಾಕ್ಕೊಳ್ಳೋದಾದರೆ ಅದನ್ನು ಡೈರೆಕ್ಟಾಗಿ ಎಣ್ಣೆ ಮಿಕ್ಸ್ಚರ್ಗೆ ಅನ್ನದಲ್ಲಿ ಹಾಕ್ಕೊಂಡು ಹುರ್ಕೊಂಡು ನೀವು ಕುಕ್ಕರ್ ಮುಚ್ಚಳನ ಮುಚ್ಬೋದು, ನೀರನ್ನ ಅಳತೆಗೆ ತಕ್ಕಂತೆ ಹಾಕಿ. ಸೊ ನೋಡಿ, ಈ ರೈಸ್ ತುಂಬ ಲೈಟಾಗಿ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನೋಡಿ, ಈಗ ಅನ್ನ ಆಲ್ಮೋಸ್ಟ್ ಒಂದು 70% ಕುಕ್ ಆಗಿದೆ. ಈ 70% ಕುಕ್ ಆಗಿದೆ ಅಂದಾಗ ನಾನು ಸ್ವಲ್ಪ ಮುಚ್ಚಿ ಹಬೆಯಲ್ಲಿ ಬೇಯಿಸ್ತೀನಿ. ಒಂದು ಸರಿ ತಿರುವಾಗ್ತೆ, ಯಾಕಂದರೆ ಸೀದೋಗಬಾರ್ದು ಅಂತ. ಸೊ ಒಂದು ಪಾತ್ರೆನ ಮುಚ್ಚಿ, ಪ್ಲೇಟ್ನ ಮುಚ್ಚಿ ಅದು ಕುಕ್ ಆಗೋಕ್ಕೆ ಬಿಡ್ತಾಯಿದ್ವಿ. ಹಬೆಯಲ್ಲೇ ಅದು ಚೆನ್ನಾಗಿ ಕುಕ್ ಆಗುತ್ತೆ. ಕುಕ್ಕರಲ್ಲಾದರೆ ಇದೆಲ್ಲ ಇರಲ್ಲ, ಬಟ್ ಇದೇ ಬೇರೆ ಥರ ಟೇಸ್ಟ್ ಇರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಈಗ ಆಲ್ಮೋಸ್ಟ್ ಒಂದು 95% ರೈಸ್ ಆಗಿದೆ. ಇಳಿಸೋಕ್ಕಿಂತ ಮುಂಚೆ ನಾನೀಗ ಏನು ಮಾಡ್ತೀನಿ ಅಂದರೆ ಇದಕ್ಕೆ ನಾನು ಕರೆದಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ದಿಢೀರಂತ ನೆಂಟರು ಬಂದಾಗ ಖಂಡಿತ ಇದನ್ನು ಬೇಗ ಮಾಡ್ಕೋಬೋದು. ಕುಕ್ಕರಲ್ಲಿ ಇನ್ನೂ ಬೇಗ ಆಗುತ್ತೆ. ಈ ಥರ ಓಪನ್ ಪಾತ್ರೆಯಲ್ಲಿ ಮಾಡ್ಕೊಂಡ್ರಂತೂ ಇನ್ನೂ ರುಚಿಯಾಗಿರುತ್ತೆ. ಸೊ ನಾನು ಅದಕ್ಕೆ ಕರೆದಿಟ್ಕೊಂಡಿರುವಂಥ ಗೋಡಂಬಿ ಮತ್ತು ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈಗ ಅದನ್ನು ಮುಚ್ಚಿಟ್ರೆ ನಮ್ಮ ಗೀ ರೈಸ್ ರೆಡಿ ಆಗುತ್ತೆ. ಸೊ ಮಟನ್ ಚಾಪ್ಸ್ ಅಂದರೆ ಯಾರು ಕೂಡ ಇಷ್ಟ ಆಗಲ್ಲ. ಇದು ಮಟನ್ ಚಾಪ್ಸ್ ಅಂದ ತಕ್ಷಣ ಬಾಯಲ್ಲೇ ನೀರು ಬರೋಕ್ಕಾಗುತ್ತೆ. ಇದು ಎಲ್ಲ ದೋಸೆ, ಇಡ್ಲಿ, ಚಪಾತಿ, ಗೀ ರೈಸ್ ಎಲ್ಲದಕ್ಕೂ ಒಂದು ದಿ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮಟನ್ ಚಾಪ್ಸ್. ಇದನ್ನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವುದೇ ಮೆಣಸಿನ್ಕಾಯಿ ಆಗಲಿ ಯಾವುದೇ ಖಾರದ ಪುಡಿ ಆಗಲಿ ಯೂಸ್ ಮಾಡ್ದಿರ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ನಾನಿಲ್ಲಿ ಫಸ್ಟು ಒಂದು ಮಿಕ್ಸರ್ ಜಾರ್ಗೆ 1 ಹಿಡಿಯಾಗುವಷ್ಟು ಬೆಳ್ಳುಳ್ಳಿ, 1/4 ಇಂಚಷ್ಟು ಚಕ್ಕೆ, 3 ಲವಂಗ, ಮತ್ತು ನಾನು 1-2 ಸ್ಪೂನ್ ಆಗುವಷ್ಟು ಮೆಣಸು, ಕರಿ ಮೆಣಸನ್ನು ತೊಗೊಂಡಿದ್ದೀನಿ, ಮತ್ತು ಶುಂಠಿಯನ್ನು 1 ಇಂಚಷ್ಟು ತೊಗೊಂಡಿದ್ದೀನಿ. ಈಗ ನಾನು ಮಿಕ್ಸರ್ ಜಾರ್ಗೆ 1/2 ಆಗುವಷ್ಟು ಈರುಳ್ಳಿನ ನಾನು ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ 1/4 ಇಂಚಷ್ಟು ಶುಂಠಿ, 1 ಹಿಡಿಯಾಗುವಷ್ಟು ಬೆಳ್ಳುಳ್ಳಿ ಎಷ್ಟು ಹಾಕಿದ್ರೂ ನಿಮಗೆ ರುಚಿ ಜಾಸ್ತಿ. ಸೊ ನೀವು ಇದನ್ನು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ಖಾರಕ್ಕೆ ಯಾವುದೇ ರೀತಿಯಾದ ಮೆಣಸಿನ್ಕಾಯಿ ಆಗಲಿ ಮೆಣಸಿನ ಪುಡಿ ಆಗಲಿ ಉಪಯೋಗಿಸ್ತಿಲ್ಲ. ನಾನು ಉಪಯೋಗಿಸ್ತಾ ಇರೋದು ಕೇವಲ ಪೆಪ್ಪರ್, 1-2 ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ಈಗ 1 ಮುಷ್ಟಿ ಆಗುವಷ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1 ಹಿಡಿ ಆಗುವಷ್ಟು
ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಸೊ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಆ ಕುಕ್ಕರ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ಲಿ ನಮ್ಮ ಅಮ್ಮನ ರೆಸಿಪಿ. ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಸರಿ ನಾನು ಟ್ರೈ ಮಾಡಿದೆ ಅವ್ರ ಮನೆಯಲ್ಲೇ. ಸೊ ಇಲ್ಲಿ 2 ಈರುಳ್ಳಿಯಲ್ಲಿ 1.5 ಅಲ್ಲ ಹಾಕ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಈರುಳ್ಳಿನ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೊಂದು 3/4 kg ನಾನು ಮಟನ್ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಫ್ರೆಶ್ ಮಟನ್, ತುಂಬ ಎಳೆ ಮಟನ್ ಆಗಿದೆ. ಸೊ ಚರ್ಬಿ ಎಲ್ಲ ತುಂಬ ಚೆನ್ನಾಗಿರೋದು. ಸೊ ಆ ಎಣ್ಣೆಗೆ ಹಾಕ್ಕೊಂಡು ಇದನ್ನು ನೀರು ಸುಂಡ ತನಕ ನಾನು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಹೋಗಬೇಕು. ಸೊ ಆ ನೀರು ಸುಂಡದ ಮೇಲೇ ಅದರದ್ದು ಸ್ಮೆಲ್ಲೆಲ್ಲ ಹೋಗುತ್ತೆ. ನಮಗೆ ಮಟನ್ನು ತುಂಬ ಚೆನ್ನಾಗಿ ರುಚಿಯಾಗಿ ಆಗುತ್ತೆ. ಸೊ ನೋಡಿ ನೀರೆಲ್ಲ ಬರ್ತಿದೆ. ಅದು ನೀರೆಲ್ಲ ತುಂಬ ಚೆನ್ನಾಗಿ ಸುಂಡಬೇಕು. ಆ ನೀರಲ್ಲೇ ಸ್ವಲ್ಪ ಮಟನ್ನೆಲ್ಲ ಚೆನ್ನಾಗಿ ಬೇಯಬೇಕು. ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಉಪ್ಪು, 1 ಸಣ್ಣ ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಸಿ ವಾಸನೆ ಎಲ್ಲ ಇದರಿಂದ ಹೋಗುತ್ತೆ. ನೀರು ಬಿಟ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅವಾಗವಾಗ ಕೈ ಆಡಿಸ್ತಾ ಇರಬೇಕು. ಇದು ನಮ್ಮಮ್ಮನ ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಸೊ ನಾನೀಗ ನೀರು ಅದು ರುಬ್ಕೊಂಡಿದ್ದೀನಲ್ಲ, ಆ ಪೇಸ್ಟನ್ನು ತೊಗೊಂಡಿದ್ದೀನಿ. ಸೊ ಇಷ್ಟು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು, ಎಲ್ಲೇ ತರಿಯಾಗಿ ಮಾಡ್ಕೋಬೇಡಿ. ಸೊ ನೀರೆಲ್ಲ ಇಲ್ಲಿ ಸುಂಡಿದೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಸುಂಡಿದೆ ನೀರು. ಈ ಥರ ಅದು ಎಣ್ಣೆ ಥರ ಬಿಟ್ಕೋಬೇಕು ನಮಗೆ ಆ ನೀರೆಲ್ಲ ಸುಂಡಿ. ಸೊ ಈ ಮಸಾಲೆನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಒಳ್ಳೆ ಘಮ ಬರುತ್ತೆ. ಚಾಪ್ಸ್ ಅಷ್ಟು ಚೆನ್ನಾಗಾಗುತ್ತೆ. ನಿಮಗೆ ಇಲ್ಲ ನಮಗೆ ಪೆಪ್ಪರ್ ಒಂದೇ ಸಾಕಾಗಲ್ಲ ಅಂದರೆ ಖಂಡಿತ ನೀವು ಇದಕ್ಕೆ ಮೆಣಸಿನ್ಕಾಯಿ ಆಗಲಿ ಹಸಿಮೆಣ್ಸಿನ್ಕಾಯಿ ಪುಡಿ ಆಗಲಿ ನೀವು ಹಾಕ್ಕೋಬೋದು. ಸೊ ಇದು ಪೆಪ್ಪರೇ ಸಾಕು, ತುಂಬ ಚೆನ್ನಾಗಿರುತ್ತೆ. ಇದು ಬಾಣಂತಿಯರಿಗಂತೂ ತುಂಬ ಒಳ್ಳೆಯದು, ತುಂಬ ಆರೋಗ್ಯಕ್ಕೆ ಪೆಪ್ಪರು ಯೂಸ್ ಮಾಡ್ತಾರೆ. ಸೊ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಕಲರ್, ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನಮ್ಮ ಗೀ ರೈಸ್ಗೆ ದಿ ಬೆಸ್ಟ್ ಕಾಂಬಿನೇಷನ್ ಅಂದರೆ ಈ ಮಟನ್ ಚಾಪ್ಸ್. ಸೊ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ಇದು ಹೀಗೆ ಫ್ರೈ ಆಗ್ತಾ ಇದೆ ಚೆನ್ನಾಗಿ. ಈಗ ನಾವು ಸಾಲ್ಟೆಲ್ಲ ಮೊದಲೇ ಹಾಕಿರೋದ್ರಿಂದ ಈಗೇನು ಸಾಲ್ಟ್ ಹಾಕೋ ಅವಶ್ಯಕತೆ ಇಲ್ಲ. ನಾನೀಗ ಅದೇ ಜಾರಿಗೆ 2-3 ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇಲ್ಲಿ ಕೊಬ್ಬರಿ ಕೂಡ ಹಾಕ್ಕೋಬೋದು. ಒಂದು ಕಾಲು ಕೊಬ್ಬರಿನ ನೀವು ತುರಿದು ಗ್ರೈಂಡ್ ಮಾಡಿ ಹಾಕ್ಬೋದು. ಹಸಿ ಕೊಬ್ಬರಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಒಣ ಕೊಬ್ಬರಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಗಸಗಸೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಪಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಖಂಡಿತ ಟ್ರೈ ಮಾಡಿ. ನೋಡಿ ಇಷ್ಟೇ. ನೀವು ಬಾಣಂತಿಯರಿಗೆ ಮಾಡಬೇಕಾದ್ರೆ ಖಂಡಿತ ಇಲ್ಲಿ ನೀವು ಒಣ ಕೊಬ್ಬರಿನೇ ಯೂಸ್ ಮಾಡಬೇಕು, ಹಸಿ ಕೊಬ್ಬರಿನ ಯೂಸ್ ಮಾಡಲ್ಲ ಬಾಣಂತಿಯರಿಗೆ. ಸೊ ನಾವು ಮಿಕ್ಸ್ಚರ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಲುಕ್ ಎಟ್ ದ ಕಲರ್, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ, ಗ್ರೀನ್ ಕಲರ್. ನೀವು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಫುಲ್ ಗ್ರೀನಾಗೇ ಇರುತ್ತೆ. ಸೊ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಇಲ್ಲ, ಇದು ಕಂಪ್ಲೀಟ್ ಪೆಪ್ಪರಲ್ಲೇ ಮಾಡೋದ್ರಿಂದ ಪೆಪ್ಪರೇ ತುಂಬ ಖಾರ ಕೊಡುತ್ತೆ. ನಮ್ಮ ಗೀ ರೈಸ್ ಕೂಡ ರೆಡಿ ಆಗ್ತಾ ಇದೆ. ಸೊ ನಾನಲ್ಲಿ ನೀರೆಲ್ಲ ಚೆನ್ನಾಗಿ ತೊಳೆದು, ಜಾಸ್ತಿ ನೀರು ಹಾಕ್ಕೋಬೇಡಿ ಇದಕ್ಕೆ. 200 to 250 ml ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಜಾರ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದೇ ಚಾಪ್ಸ್ ಅಂದರೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತಲ್ವ, ಅದು ನೀರು ಥರ ಖಂಡಿತ ಇರೋಲ್ಲ. ಚಾಪ್ಸ್ ಅಂದರೆ ಗಟ್ಟಿಯಾಗಿರುತ್ತೆ. ಸೊ ನೋಡಿ ನಾನಿಲ್ಲಿ ಆಲ್ಮೋಸ್ಟ್ ಒಂದು 300 ml ತನಕ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾನು ಒಂದು ಸರಿ ಕೈ ಆಡಿಸಿ ಇದಕ್ಕೆ ಕುಕ್ಕರ್ ಮುಚ್ಚಳನ ಹಾಕಿ 3-4 ವಿಷಲ್ ತೊಗೊಳ್ತೀನಿ.
ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಗೀ ರೈಸ್ ಮತ್ತು ಮಟನ್ ಚಾಪ್ಸ್ ರೆಸಿಪಿ. ಇಟ್ಸ್ ಅ ವಂಡರ್ಫುಲ್ ಕಾಂಬಿನೇಷನ್. ಸೊ ಈಗ ನಂದು ನಾಲ್ಕು ವಿಷಲ್ ಆದಮೇಲೆ ನಾನು ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ನಮ್ಮದು ಟೇಸ್ಟಿ ಚಾಪ್ಸ್ ಮಟನ್ ಚಾಪ್ಸ್ ರೆಡಿಯಾಗಿದೆ. ಎಷ್ಟು ಯಮ್ಮಿ ಆಗಿದೆ ಅಂದರೆ ಬಾಯಲ್ಲೇ ನೀರು ಬರ್ತಿದೆ. ನೋಡಿ ಅದ್ರದ್ದು ಕನ್ಸಿಸ್ಟೆನ್ಸಿ ಆಗಲಿ ಕಲರ್ ಆಗಲಿ ಎಷ್ಟು ಚೆನ್ನಾಗಿದೆ. ನಿಮಗೆಲ್ಲೂ ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಬರುತ್ತೆ, ಎಲ್ಲ ಪೆಪ್ಪರೇ ಕಂಪ್ಲೀಟಾಗಿ ಖಾರ ಕೊಡುತ್ತೆ. ಖಂಡಿತ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಈ ಮಟನ್ ರೆಸಿಪಿನ ಖಂಡಿತ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ನೀವು ಖಂಡಿತ ಇದಕ್ಕೆ ಫ್ಯಾನ್ ಆಗಿಬಿಡ್ತೀರ. ಸೊ ನೋಡಿ, ಇದು ಬರೀ ಗೀ ರೈಸ್ಗೆಲ್ಲ ಚಪಾತಿ, ಇಡ್ಲಿ, ದೋಸೆ, ಹಾಗೆ ರೈಸ್ಗೆ, ಮುದ್ದೆಗೆ ಪ್ರತಿಯೊಂದಕ್ಕೂ ದಿ ಬೆಸ್ಟ್ ಕಾಂಬಿನೇಷನ್. ಖಂಡಿತ ಈ ಮಟನ್ ಚಾಪ್ಸ್ ಮತ್ತು ಗೀ ರೈಸ್ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.